ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯುವನಿಧಿ ಯೋಜನೆ ಹಣ ಕೂಡ ಕ್ರೆಡಿಟ್ ಕೂಡ ಆಗಿತ್ತು. ಸಾಕಷ್ಟು ಜನಕ್ಕೆ ಆಗ್ತಾ ಇದೆ ಅಂತ ಕೆಲವರು ಹಾಕಿದ್ದಾರೆ. ಕ್ಲಾರಿಟಿ ಇಲ್ಲ, ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಕ್ರೆಡಿಟ್ ಕೂಡ ಆಗಿದೆ ಅಂತ. ಫ್ರೆಶರ್ಗಳಿಗೆ ಕೆಲವರಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅಟ್ಲೀಸ್ಟ್ 2 ಕಂತು ಅಮೌಂಟ್ ಕೂಡ ಹಾಕಬೇಕಾಗುತ್ತೆ. ಬಿಕಾಸ್ ಲೈಕ್ 3 to 4 ಮಂತ್ಸ್ ಇಂದ ಪೆಂಡಿಂಗ್ ಉಳಿಸ್ಕೊಂಡಿದೆ. ಲೈಕ್ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ತೋರಿಸುತ್ತೆ ಲೈಕ್ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿದ್ದೀರಾ ಅಂತ. ಈ ಮಂತ್ ಕೂಡ ಮಾಡಬೇಕಾಗುತ್ತೆ. ಲೈಕ್ ಕೆಲವರಿಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಈ ತಿಂಗಳು ಮಂತ್ ಎಂಡ್ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿದ್ರು. ಅಟ್ಲೀಸ್ಟ್ 2 ಕಂತಾದ್ರೂ ಬರಬೇಕಿತ್ತು ಪರ್ಸನ್ಗೆ. ಬಿಕಾಸ್ ಯಾಕೆಂದ್ರೆ 3 to 4 ಮಂತ್ಸ್ ಇಂದ ಪೆಂಡಿಂಗ್ ಇತ್ತು. ಆ ರೀತಿ ಆಗ್ತಾ ಇದ್ದಾರೆ. ನೀವು ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿಲ್ಲ ಅಂದ್ರೆ ಮಾಡಿ. ಲೈಕ್ ನೀವು ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಲೈಕ್ ಅಲ್ಲಿ ಆಪ್ಷನ್ಸ್ ಕೂಡ ಇದೆ, ಎಲ್ಲ ಕೂಡ ಡಿಬಿಟಿ ಪುಷ್ ಕೂಡ ಆಗಿರುತ್ತೆ. ಲೈಕ್ ಜಾನ್, ಫೆಬ್, ಮಾರ್ಚ್ ಎಲ್ಲ ಲೈಕ್ ಅಲ್ಲಿ ನಿಮಗೆ ತೋರಿಸುತ್ತೆ ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡಿದ್ದೀರಾ ಇಲ್ವಾ ಅಂತ. ಲೈಕ್ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿರ್ಬೇಕಾಗುತ್ತೆ, ಇಲ್ಲಾಂದ್ರೆ ನಿಮಗೆ ಅಮೌಂಟ್ ಯಾವುದೇ ಕಾರಣಕ್ಕೂ ಬರೋಕ್ಕಾಗೋದಿಲ್ಲ. ಲೈಕ್ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಬಂದಿದೆಯಾ ಇಲ್ಲ, ಲೈಕ್ ಯಾವ ರೀತಿ ಬಂದಿದೆಯಾ ಇಲ್ಲೋ ಅಂತ ಕಮೆಂಟ್ ಕಳಿಸಿ. ಸದ್ಯದ ಮಾಹಿತಿ ಪ್ರಕಾರ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ, ಕೆಲವರು ಬಂದಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕ್ಲಾರಿಟಿ ಸಿಗಲಿ ಅಂತ ಮಾಡಿದ್ದೀನಿ. ದಯವಿಟ್ಟು ಕಮೆಂಟ್ ಮುಖ ತಿಳಿಸಿ. ಇಲಾಖೆಯಿಂದ ಮಂತ್ ಎಂಡ್ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ ಅಷ್ಟೇ. ಥ್ಯಾಂಕ್ ಯು.